Hallelujah. Hallelujah. Praise the Lord. దేవునికి మహిమ కలుగును గాక. ದೇವರಿಗೆ ಸ್ತುತಿ ಸಲ್ಲಿಸೋಣ. ಆತನು ಒಳ್ಳೆಯವನು. ಆತನನ್ನು ಸ್ತುತಿ ಮಾಡುವಂಥದ್ದು ಎಂಥ ಸೌಭಾಗ್ಯವು. ಆತನನ್ನು ಆರಾಧಿಸೋಣ. ಸ್ವಲ್ಪ ಸಮಯ ದೇವರನ್ನು ಸ್ತುತಿಸುತ್ತ ದೇವರ ವಾಕ್ಯದಲ್ಲಿ ನಾವು ಆತನನ್ನು ಮಹಿಮೆ ಪಡಿಸೋಣವಾ? Hallelujah. Thank you, Jesus. Thank you, Jesus. Holy Ghost, Holy Ghost. Thank you, Father. Thank you, Holy Spirit. Thank you, Holy Spirit. Thank you, Holy Spirit. Thank you, Jesus. Thank you, Jesus. Hallelujah, hallelujah, hallelujah. ತಂದೆಯೇ, ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ಆಶ್ರಯವು ನೀನೇ ಸಯ್ಯ, ನನಗಾಧಾರ ನೀನೇ ಸಯ್ಯ. ಆಶ್ರಯವು ನೀನೇ ಸಯ್ಯ, ನನಗಾಧಾರ ನೀನೇ ಏಸಯ್ಯ. ಆರಾಧನೆ 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 ಆರಾಧನೆ. Hallelujah, Hallelujah, Hallelujah. ದೇವರನ್ನು ಸ್ತುತಿಸೋಣ. ಹೇಳ್ರಿ, ಆತನನ್ನು ಆರಾಧಿಸೋಣ. ಆತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿದೆ. ಹೇಳ್ರಿ, Hallelujah. Thank you, Jesus. Glory to God, glory to God. Hallelujah. ಸ್ತುತಿ ಸ್ತುತಿ ಸ್ತುತಿ. ಆತನಿಗೆ ಮಹಿಮೆ, ಆತನಿಗೆ ಮಹಿಮೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. Hallelujah, Yeshua. Hallelujah, Yeshua. Hallelujah. Hallelujah, Yeshua. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಹೌದು ಪ್ರಿಯರೇ, ಆತನಿಂದ ಯಾವ ಕಾರ್ಯವೂ ಅಸಾಧ್ಯವು. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇ ಅಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇ ಅಯ್ಯ. ಹೌದು, ಆತನು ನಮಗೆ ಎಬಿನೇಜರ್ ದೇವರು. ಆತನು ಬರಬೇಕಾದ ಮೆಸ್ಸಿಯನು, ಆತನು ದೈವ ಕುಮಾರನು, ಆತನು ಸಾವಿರರಲ್ಲಿ ಶ್ರೇಷ್ಠವಾದ
ವಜ್ರದಂತೆ ಇರುವಂಥವನು. ಅಯ್ಯಾ ದೇವ, ನಿಮಗೆ ಸ್ತೋತ್ರ, ನಿಮ್ಮ ಪಾದಗಳಿಗೆ ಸ್ತೋತ್ರ. ನಿಮ್ಮನ್ನು ಸ್ತುತಿಸ್ತಾ ಇದ್ದೇವೆ, ನಿಮ್ಮನ್ನು ಆರಾಧಿಸ್ತಾ ಇದ್ದೇವೆ, ನಿಮ್ಮನ್ನು ಘನಪಡಿಸ್ತಾ ಇದ್ದೇವೆ. ಯೇಸು ನಾಮದಲ್ಲಿ ಬೇಡಿದ್ದೇನೆ, ಯೇಸು ನಾಮದಲ್ಲಿ ಬೇಡುತ್ತಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪ್ರಿಯರೇ, ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಪೇತ್ರನ ಒಂದು ಗ್ರಂಥದಲ್ಲಿ ನಾವು ನೋಡುವಾಗ ಅಲ್ಲಿ ಸುಂದರವಾದಂಥ ಶಿಷ್ಯರು ಮಾತನಾಡಿರುವಂಥದ್ದು ಮತ್ತು ಯೇಸು ತನ್ನ ಶಿಷ್ಯರೊಟ್ಟಿಗೆ ಸಂಭಾಷಣೆ ಮಾಡಿದಂಥದ್ದನ್ನು ನಾವಿಲ್ಲಿ ನಮನ ಮಾಡಬಹುದು. ಮತ್ತಾಯನ ಬರೆಸುವಾರ್ತೆ 16ನೇ ಅಧ್ಯಾಯ 13ರಿಂದ 20 ವಚನಗಳನ್ನು ನೋಡುವಾಗ ಅಲ್ಲಿ ಯೇಸು ಸ್ವಾಮಿ ಫಿಲಿಪ್ಪನ ಕೈಸರಿಯ ಎಂಬ ಪಟ್ಟಣದ ಪ್ರಾಂತಕ್ಕೆ ಬಂದಾಗ ಜನರು ಮನುಷ್ಯಕುಮಾರನೆಂಬ ನನ್ನನ್ನು ಯಾರು ಅನ್ನುತ್ತಾರೆ ಎಂದು ತನ್ನ ಶಿಷ್ಯರಿಗೆ ಕೇಳಿದ್ದಕ್ಕೆ, ಪ್ರಿಯ ದೇವಜನರೇ, ಯೇಸು ಸ್ವಾಮಿ ಫಿಲಿಪ್ಪಿ ಕೈಸರಿ ಎಂಬ ಪಟ್ಟಣದಿಂದ ಆತನು ಆ ಪ್ರಾಂತಕ್ಕೆ ಬಂದಂಥ ಸಮಯದಲ್ಲಿ ಅಲ್ಲಿ ಇರುವಂತ ಜನರು ಶಿಷ್ಯರಿಗೆ ಯೇಸು ಸ್ವಾಮಿ ಕೇಳ್ತಾ ಇದ್ದಾನೆ, ಜನರು ಮನುಷ್ಯಕುಮಾರನ ಎಂಬ ನನ್ನನ್ನು ಯಾರು ಅನ್ನುತ್ತಾ ಇದ್ದಾರೆ ಎಂಬುದಾಗಿ ಶಿಷ್ಯರನ್ನು ಯೇಸು ಸ್ವಾಮಿ ಕೇಳ್ತಾ ಇದ್ದಾರೆ. ಆಗ ಕೇಳುವಾಗ ಶಿಷ್ಯರು, ಸ್ವಾಮಿ ನೀನು ಕೇಳ್ತಾ ಇದ್ದಿ, ಒಳ್ಳೆದೆ. ಈ ಜನರು ಸ್ವಲ್ಪ ಜನ ನಿನ್ನನ್ನು ಏನ ಅನ್ನುತ್ತಾ ಇದ್ದಾರೆ ಎಂಬುದಾಗಿ ನೋಡುವಾಗ ನಿನ್ನನ್ನು ಕೆಲವರು ಸ್ನಾನಿಕನಾದ ಯೋಹಾನನು ಅಂತ ಇದ್ದಾರೆ, ಕೆಲವರು ಎಲಿಯನು ಅಂತ ಇದ್ದಾರೆ, ಬೇರೆ ಕೆಲವರು ಯೆರೆಮೀಯನು ಅನ್ನುತ್ತಾ ಇದ್ದಾರೆ ಎಂದು ಹೇಳಿದರು. ಈ ಮಾತನ್ನು ಯಾರಿಗೆ ಹೇಳಿದರು? ಯೇಸು ಸ್ವಾಮಿ ನನ್ನನ್ನು ಉದ್ದೇಶಿಸಿ ಈ ಜನರು ನನ್ನನ್ನು ಏನು ಅನ್ನುತ್ತಾ ಇದ್ದಾರೆ ಎಂಬುದಾಗಿ ಕೇಳಿದಾಗ ಪ್ರತ್ಯುತ್ತರವಾಗಿ ಶಿಷ್ಯರು ಯೇಸು ಸ್ವಾಮಿಗೆ ಹೇಳ್ತಾ ಇದ್ದಾರೆ, ಮೊದಲನೇದಾಗಿ ಆತನನ್ನು ಯಾರು ಅನ್ನುತ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡುವಾಗ ಮೊದಲನೇದಾಗಿ ಸ್ನಾನಿಕನಾದ ಯೋಹಾನನು ಅನ್ನುತ್ತಾ ಇದ್ದಾರೆ ಸ್ವಾಮಿ ಅಂತ ಶಿಷ್ಯರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಎಲಿಯನ್ ಅಂತ ಇದ್ದಾರೆ ಸ್ವಾಮಿ. ಪ್ರಭುವೇ, ಇನ್ನೂ ಬೇರೆ ಕೆಲವರು ಯೆರೆಮೀಯನ್ ಅಂತ ಇದ್ದಾರೆ, ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನಿರಬಹುದು ಅಂತ ಇದ್ದಾರೆ ಸ್ವಾಮಿ ಅಂತ ಈ ಶಿಷ್ಯರು ಯೇಸು ಸ್ವಾಮಿಗೆ ತಿಳಿಸುವಂಥದ್ದನ್ನು ನಾವು ಈ ವಾಕ್ಯಬದ್ಧ ಭಾಗದಲ್ಲಿ ನೋಡ್ಬೋದು. ಆದರೆ ಅಲ್ಲಿ ಆ ಶಿಷ್ಯರು ಜನರನ್ನು ಉದ್ದೇಶಿಸಿ ನನ್ನನ್ನು ಏನೇ ಅಂದಿದ್ದಾರೆ ಎಂಬುದಾಗಿ ಶಿಷ್ಯರನ್ನು ಕೇಳಿದಾಗ, ಈಗ ಆತನು 2 ನಿಮಿಷವನ್ನು ಬಿಟ್ಟು ಶಿಷ್ಯರಿಗೆ ಒಂದು ಕ್ವಶನ್ ಆಗ್ತಾ ಇದ್ದಾನೆ. ಏನಾಗ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ ಆತನವರನ್ನು ಆದರೆ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ಓ ಪೇತ್ರ, ಯಾಕೋಬ, ಯೋಹಾನ, ಆಂದ್ರೆಯ, ನೀವೆಲ್ಲರೂ ನನ್ನನ್ನೇನಂತ ಇದ್ದೀರಿ ಎಂಬುದಾಗಿ ಶಿಷ್ಯರಿಗೆ ಯೇಸು ಸ್ವಾಮಿ ಕೇಳಿದಾಗ, ನೀವು ನನ್ನನ್ನು ಏನಂತ ಇದ್ದೀರಿ ಎಂಬುದಾಗಿ ಶಿಷ್ಯರನ್ನು ಕೇಳ್ತಾನೆ ಯೇಸು ಸ್ವಾಮಿ. ಆಗ ಕೇಳಿದಾಗ ಅಲ್ಲಿ ಸೀಮೋನ್ ಪೇತ್ರನು ಬಹಳ ಸ್ಪಷ್ಟವಾದ ರೀತಿಯಲ್ಲಿ ಯೇಸು ಸ್ವಾಮಿಗೆ ಪ್ರತ್ಯುತ್ತರವನ್ನು ಕೊಡುವಂಥದ್ದನ್ನು ನಾವು ನೋಡಬಹುದು. ಆಗ ಸೀಮೋನ್ ಪೇತ್ರನು ಹೇಳ್ತಾ ಇದ್ದಾನೆ, ನೀನು ಬರಬೇಕಾಗಿರುವ ಕ್ರಿಸ್ತನು. ಏನು ಹೇಳ್ತಾ ಇದ್ದಾನೆ ಪ್ರಿಯರೇ? ಬರಬೇಕಾದ
ಕ್ರಿಸ್ತನೆಂಬುದಾಗಿ. ಅಂದರೆ ನೀನು ಪೇತ್ರನು, ಯೇಸು ಸ್ವಾಮಿಗೆ ಪೇತ್ರನಿಗೆ ಹೇಳ್ತಾ ಇದ್ದಾನೆ, ನಾನು ನಿನಗೆ ಒಂದು ಮಾತು ಹೇಳ್ತೇನೆ, ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು ಎಂಬುದಾಗಿ. ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಹಾಲೆಲೂಯ, ಹಾಲೆಲೂಯ. ಎಲ್ಲರೂ ಹಾಲೆಲೂಯ ಹೇಳಲ್ವಾ? ಹಾಲೆಲೂಯ ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ, ಹಾಲೆಲೂಯ. ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುನೆಂಬುದಾಗಿ ಪೇತ್ರನಿಗೆ ಹೇಳ್ತಾ ಇದ್ದಾನೆ. ನನ್ನ ತಂದೆ ಕೊಟ್ಟಿರುವಂತಹ ಆಲೋಚನೆಯನ್ನ ನನಗೆ ನೀನು ತಿಳಿಸಿದ್ದೆ, ಆದರೆ ಅದಕ್ಕಾಗಿ ನಾನು ನಿನ್ಗೆ ಏನ್ ಮಾಡ್ತಾ ಇದ್ದೇನೆ, ಪರಲೋಕ ರಾಜ್ಯದ ಬೀಗದ ಕೈಗಳನ್ನ ನಿನಗೆ ಕೊಡ್ತಾ ಇದ್ದೇನೆ ಪೇತ್ರನೇ. ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಪೇತ್ರನೇ, ನೀನು ಈ ಭೂಲೋಕದಲ್ಲಿ ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು. ಹಾಲೆಲೂಯ, ಹಾಲೆಲೂಯ. ಬಹಳ ಅತ್ಯದ್ಭುತವಾದಂತ ಮಾತು. ದೇವರು ಆ ಒಂದು ಪೇತ್ರನ ಜೊತೆಯಲ್ಲಿ ಮಾತನಾಡಿದಾಗ ಪೇತ್ರನು ಎಷ್ಟು ಸಂತೋಷ ಪಟ್ಟಿರ್ಬೋದು ಗೊತ್ತಾ? ಈ ಮಾತು ಹೇಳ್ಬೇಕಾದ್ರೆ ಬಹಳ ಸಂತೋಷ ಪಟ್ಟಿರ್ಬೋದು. ನಾನು ಅನ್ಕೊಳ್ತೇನೆ ಪೇತ್ರನು ತುಂಬಾ ಆತ್ಮಭರಿತನಾಗಿ ದೇವರನ್ನು ಆರಾಧಿಸಿರ್ಬೋದು. ಆ ಸಮಯದಲ್ಲಿ ಪೇತ್ರನು ಎಲ್ಲರೂ ಸೇರಿ ದೇವರನ್ನು ಆರಾಧಿಸಿದ್ರು ಆ ಸಮಯದಲ್ಲಿ. ಆಗ ಆತನು ನಾನೇ ಕ್ರಿಸ್ತನೆಂಬುದನ್ನು ಯಾರಿಗೂ ಹೇಳ್ಬೇಡ, ಮತ್ತೆ ಇನ್ನೊಂದು ಮಾತು ಹೇಳ್ತೇನೆ, ಯಾರಿಗೂ ಹೇಳ್ಬೇಡ ಪೇತ್ರನೇ ಎಂಬುದಾಗಿ ಖಂಡಿತವಾಗಿ ಹೇಳಿದನೆಂಬುದಾಗಿ ದೇವರ ವಾಕ್ಯದಲ್ಲಿದೆ. ಈ ರೀತಿಯಲ್ಲಿ ದೇವರು ಅದ್ಭುತವಾಗಿ ಶಿಷ್ಯರನ್ನು ಉದ್ದೇಶಿಸಿ, ಜನರನ್ನು ಉದ್ದೇಶಿಸಿ ಸಂಭಾಷಣೆ ಮಾಡಿದಂತ ಈ ಒಂದು ಮಾತುಗಳನ್ನು ನಾವು ಈ ದಿನ ಧ್ಯಾನ ಮಾಡಿದ್ದೇವೆ. ಈ ದಿನ ಶುಕ್ರವಾರದ ದಿನ ಒಂದು ಈ ಅದ್ಭುತವಾದ ಈ ಮಾತುಗಳನ್ನು ದೇವರು ನಮಗೆ ಕೊಟ್ಟಿದ್ದಕ್ಕಾಗಿ ದೇವರನ್ನು ವಂದಿಸ್ತೇವೆ. ಪ್ರಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿಯು ಸಹ ಈ ದಿನ ನೀನು ನನ್ನನ್ನು ಏನಂತ ಇದ್ದೀಯ? ನೀನು ಎಷ್ಟೋ ದಿನಗಳ ಕಾಲ ನನ್ನನ್ನು ಆರಾಧಿಸ್ತಾ ಇದೀಯ, ನೀನು ಎಷ್ಟೋ ದಿನಗಳ ಕಾಲ ನನ್ನ ಆಲಯಕ್ಕೆ ಬರ್ತಾ ಇದೀಯ, ಆದರೆ ನನ್ನನ್ನು ಏನಂತೇಳಿ ನೀನು ಅರ್ಥ ಮಾಡಿಕೊಂಡಿದ್ದೆ. ನಿನಗೋಸ್ಕರವಾಗಿ ಅಲ್ಲ ನನ್ನ ಪ್ರಾಣವನ್ನು ಕೊಟ್ಟಿದ್ದೇನೆ. ಪ್ರಿಯ ದೇವರ ಮಕ್ಕಳೇ, ನನಗೋಸ್ಕರವಾಗಿ ನೀನೇನು ಮಾಡ್ತಾ ಇದೀಯ? ಸ್ವಾಮಿ ಒಂದು ವೇಳೆ ನಿನ್ನನ್ನು ಕೇಳುವಾಗ ನೀನು ಯಾವ ಒಂದು ಆನ್ಸರ್ ಕೊಡ್ತೀಯೋ ಅದು ನಿನಗೆ ಬಿಟ್ಟಿದ್ದು. ಆಲೋಚನೆ ಮಾಡು. ಇದೇ ನಿನಗೆ ಕೃಪೆ ಸಮಯ. ಈ ಸಮಯ ಬರೋ ದಿನಮಾನಗಳಲ್ಲಿ ನಿನಗೆ ಬರ್ಲಿಕ್ಕಿಲ್ಲ. ಇಂಥ ಕೃಪಾ ಭಾಗ್ಯಗಳು ನಿನ್ನ ಜೀವಿತಗಳಲ್ಲಿ ಬರ್ಲಿಕ್ಕಿಲ್ಲ. ಅದಕ್ಕಾಗಿ ಈ ಸಮಯ ಒಳ್ಳೆಯದು. ಈ ಸಮಯದಲ್ಲೇ ನೀನು ದೇವರನ್ನು ಸ್ವೀಕಾರ ಮಾಡಿಕೊ. ದೇವರ ವಾಕ್ಯಗಳು ಈ ರೀತಿ ನಮ್ಮ ಜೊತೆಯಲ್ಲಿ ಮಾತನಾಡುತ್ತಿರುವಾಗ ನಮ್ಮ ಮನಸ್ಸುಗಳನ್ನು, ನಮ್ಮ ಹೃದಯವನ್ನು ನಾವು ಬದಲಾಯಿಸಿಕೊಂಡು ಪವಿತ್ರಾತ್ಮನ ಪ್ರೇರಣೆ ಮೂಲಕವಾಗಿ ಮಾತನಾಡುವುದನ್ನು, ಆರಾಧಿಸುವುದನ್ನು ನಾವು ಕಲಿಯೋಣ. ಅದೇ ಆತನಾಗಿದ್ದಾನೆ. ಪ್ರಾರ್ಥನೆ ಮಾಡ್ತೇನೆ, ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇನೆ. ನಿಮ್ಮ ತಲೆಗಳನ್ನು ಭಾಗಿಸಿ ಈ ಸಮಯದಲ್ಲಿ ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇನೆ. ಅಪ್ಪ, ಈ ಒಂದು ಶುಕ್ರವಾರದ ಸಮಯದಲ್ಲಿ ಅಪ್ಪ, ನಿನ್ನ ಮಕ್ಕಳಾದ ನಮ್ಮೆಲ್ಲರನ್ನು ನೀನು ಆರಾಧಿಸುವುದಕ್ಕೆ ನೀವು ಕೃಪೆ ಕೊಟ್ಟಿದ್ದೀರಿ. ಸ್ತೋತ್ರ ಸ್ವಾಮಿ. ನೀವು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ ಸ್ವಾಮಿ. ನಮ್ಮನ್ನು ನೀನು ತಾಯಿಯ ಗರ್ಭದಲ್ಲಿಯೇ ಸ್ವಾಮಿ ನಮ್ಮನ್ನು ರೂಪಿಸಿದ ಆತನು ನೀನು. ನಮ್ಮನ್ನು ಕಾಪಾಡುವ ದೇವರು, ಕೊರತೆಯನ್ನು ನೀಗಿಸುವಂತ ದೇವರು, ನಮ್ಮನ್ನು ಸದಾ ಕಾಲು ಕೈ ಹಿಡಿದು ನಡೆಸುವ ಆತನು, ನಮಗೋಸ್ಕರವಾಗಿ ಚಿಂತಿಸುವ ಆತನು, ನಮಗೋಸ್ಕರವಾಗಿ ಆ ಕಲ್ವರಿ ಶಿಲುಬೆಯಲ್ಲಿ ನಿನ್ನ ಪವಿತ್ರವಾದ ರಕ್ತವನ್ನು ಸುರಿಸಿದ ಆತನು, ಈ ಲೋಕದಲ್ಲಿ ಸಮಸ್ತ ಎಲ್ಲಾ ಭೂಜನರಿಗೋಸ್ಕರವಾಗಿ
ನಿನ್ನ ರಕ್ತವನ್ನು ಸುರಿಸಿದ್ದೆ ಸ್ವಾಮಿ. ಅಪ್ಪ, ಈ ಸಮಯದಲ್ಲಿ ಈ ವಾಕ್ಯವನ್ನು ಕೇಳುತ್ತಿದ್ದ ನಿನ್ನ ಮಕ್ಕಳ ಮೇಲೆ ನಿನ್ನ ಅಭಿಷೇಕವನ್ನು ಬಿಡುಗಡೆ ಮಾಡು ಸ್ವಾಮಿ. ಈಗಲೇ ಯಾರು ಈ ವಾಕ್ಯಗಳನ್ನು ಕೇಳ್ತಾ ಇದ್ದಾರೋ ಅವರೆಲ್ಲರ ಮೇಲೆ ನಿನ್ನ ಪವಿತ್ರಾತ್ಮನ ಶಕ್ತಿ ಅವರನ್ನು ತಾಕಲಿ, ಅವರನ್ನು ಆಶೀರ್ವದಿಸು. ನಿನ್ನ ರಾಜ್ಯದ ವಾರಸುದಾರರಾಗಿ ಜೀವಿಸುವಂತೆ ಮಾಡು. ನೀವು ಹಾಗೆ ಮಾಡುತ್ತಿದ್ದಕ್ಕಾಗಿ ಸ್ತೋತ್ರ. ನಿಮ್ಮನ್ನು ಸ್ತುತಿಸುವಂತ ಭಾಗ್ಯ ನನ್ನ ಕುಟುಂಬಕ್ಕೂ ಕೊಟ್ಟಿದ್ದಕ್ಕಾಗಿಯೂ ಸ್ತೋತ್ರ. ಈ ಶುಕ್ರವಾರದ ಶುಭ ವಚನಗಳನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಗಟ್ಟಿಯಾಗಿ ಹೇಳೋಣವಾ? ಆಮೇನ್. ಎಲ್ಲರೂ ಕೂಡಿ ಗಟ್ಟಿಯಾಗಿ ಹೇಳೋಣ ಇನ್ನೊಂದ್ಸರಿ, ಆಮೇನ್.